ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ. ಕೃಷ್ಣ ಜನ್ಮಾಷ್ಟಮಿಗೆ ಡೆಕೋರೇಷನ್ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಕೂತಿದ್ದೀನಿ. ಇವತ್ತು ದೇವ್ರ ಮನೆಯಲ್ಲಿ ಮಾಡ್ತಾ ಇಲ್ಲ, ಹಾಲಲ್ಲಿ ಇಲ್ಲಿ ಸ್ವಲ್ಪ ಈ ಜಾಗದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಸೋಮವಾರ ನಮ್ಮಮ್ಮ ಮನೆ ದೇವ್ರ ಪೂಜೆ ಕೂಡ ದೇವ್ರ ಮನೆಯಲ್ಲೇ ಮಾಡ್ತಾರೆ. ಸೊ ಅದಕ್ಕೆ ಜಾಗ ಸ್ವಲ್ಪ ಚೆನ್ನಾಗಿರಲಿ ಮತ್ತು ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಥಿಂಗ್ಸ್ ಎಲ್ಲ ನಾನು ಏನು ವರಮಹಾಲಕ್ಷ್ಮಿಗೆ ಯೂಸ್ ಮಾಡಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಅದನ್ನು ಸ್ವಲ್ಪ ಬೇರೆ ಡಿಸೈನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಹಾರ ಆಮೇಲೆ ಬ್ಯಾಕ್ ಡ್ರಾಪ್ ಎಲ್ಲ ಅದನ್ನೇ ಬಳಸ್ತಾ ಇದ್ದೀನಿ. ಈ ವರ್ಷ ಕೆಲವೊಂದು ಹಬ್ಬಗಳಿಗೆ ಏನೇನು ಬೇಕೋ ಅದನ್ನು ಈ ಬ್ಯಾಕ್ ಡ್ರಾಪ್ ಈ ಫ್ಲವರಲ್ಲೇ ಯೂಸ್ ಮಾಡ್ತೀನಿ. ಗಣೇಶನ ಹಬ್ಬಕ್ಕೆ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನೇನಾಗತ್ತೆ ಅಂತ. ಫಸ್ಟು ಕೃಷ್ಣ ಜನ್ಮಾಷ್ಟಮಿ ಡೆಕೋರೇಷನ್ನ ಮಾಡಬೇಡ ಬನ್ನಿ. ಜನ್ಮಾಷ್ಟಮಿಗೆ ಎಲ್ಲ ಹಿತ್ತಾಳೆ ಪಾತ್ರೆಗಳನ್ನು ತೊಳೆದು ಕೊಟ್ಟಿದ್ದಾರೆ. ಇದನ್ನೆಲ್ಲ ಹುಣಸೆ ಹಣ್ಣು ಹಾಕಿ ತೊಳೆದಿದ್ದಾರೆ. ಪೀತಾಂಬರಿನೂ ಹಾಕ್ಬೋದು, ಅದನ್ನು ಬಳಸಿದ್ದಾರೆ ಅನ್ಸುತ್ತೆ. ಇದು ದೊಡ್ಡ ದೀಪದ್ದು. ಇದನ್ನೆಲ್ಲ ಜೋಡಿಸಿದ್ರೆ ಇದು ದೊಡ್ಡದಾಗಿ ಕಾಣುತ್ತೆ. ಇದೆಲ್ಲ ಪಾರ್ಟ್ಸ್. ನಮ್ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಮಾಡೋ ಪದ್ಧತಿ ಎಲ್ಲ ಇಲ್ಲ. ನಾನು ನೋಡಿ ಮಾಡಿ ಇದನ್ನು ಕಲಿತು ಇದನ್ನು ಮಾಡ್ತಾ ಇದ್ದೀನಿ. ಹಾಗೆ ದೇವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ ಅಲ್ವಾ. ಪದ್ಧತಿ ಒಳ್ಳೆಯದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ವರಮಹಾಲಕ್ಷ್ಮಿದು ನಮ್ಮಮ್ಮ ಹೇಳ್ತಾ ಇದ್ರು, ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಇಷ್ಟು ಆಡಂಬರವಾಗಿ ಎಲ್ಲ ಮಾಡ್ತಾ ಇರಲಿಲ್ಲ, ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ವಿ ಅಂತ ಅಂದರು. ನಾನು ಅವ್ರಿಗೆ ಜಸ್ಟಿಫೈ ಮಾಡಬೇಕಾಯ್ತು ಹೇಗೆ ಯಾಕೆ ಅಂತ. ಹಳೆ ಕಾಲದಲ್ಲಿ ಹೆಣ್ಮಕ್ಳು ಗಂಡಂದಿರು ತಂದ್ಕೊಡೋಕ್ಕೆ ಅಥವಾ ಮನೇಲಿ ಯಾರಾದರೂ ತಂದ್ಕೊಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಬಟ್ ಈಗ ಹೆಣ್ಮಕ್ಳು ಹಾಗಲ್ಲ, ಅವರೇ ದುಡಿತಾರೆ, ಅವರೇ ಹೊರಗೆ ಹೋಗ್ತಾರೆ, ಅವರೇ ಎಕ್ಸ್ಪ್ಲೋರ್ ಮಾಡ್ತಾರೆ. ಯಾರ ಹತ್ರ ಪರ್ಮಿಷನ್ ತೊಗೊಳ್ಬೇಕಾಗಿಲ್ಲ. ಅವ್ರ ದುಡ್ಡಲ್ಲಿ ಅವ್ರು ಸೀರೆ ತೊಗೊಳ್ತಾರೆ, ಏನು ಡೆಕೋರೇಷನ್ ಮಾಡಬೇಕು ಅದನ್ನೆಲ್ಲ ಅವರವರೇ ತಂದ್ಕೊಡ್ತಾರೆ. ಹಾಗೆ ಎಲ್ಲನೂ ಹುಡುಕಿ ಮಾಡ್ತಾರೆ ಹೆಣ್ಮಕ್ಳು. ಹಾಗಾಗಿ ಸ್ವಲ್ಪ ಮಾಡೋ ರೀತಿ ಚೇಂಜ್ ಆಗಿದೆ ಅಂತ ನಮ್ಮಮ್ಮಂಗೆ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು. ಆಮೇಲೆ ಒಪ್ಕೊಂಡ್ರು ನಮ್ಮಮ್ಮ. ಕೆಲವು ಪದ್ಧತಿಗಳಿರುತ್ತೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಮಡಿಯಿಂದ ದೇವಿಗೆ ಏನೇನು ಇಷ್ಟನೋ ಅದನ್ನು ಅಡುಗೆ ಮಾಡಿ ಸ್ವೀಟ್ಸನ್ನು ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ. ಹೆಸರು ಡೇಟ್ ಎಲ್ಲ ಹಾಕ್ಸಿದ್ದಾರೆ ನಮ್ಮಪ್ಪ ತಾಳೆ ಮೇಲೂ. ಓಕೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ದೀಪ. ನಂಗೆ ಫೇವ್ರೆಟ್ ದೀಪ ಇದು. ಕೃಷ್ಣನಿಗೆ ಹಾಕಲಿಕ್ಕೆ ಹಾರ ಮಾಡಲಿಕ್ಕೆ ಗುಲಾಬಿ ಎಲೆ ದಳಗಳನ್ನು ಬಿಡಿಸಿ 2 ದಳನ ಫೋಲ್ಡ್ ಮಾಡಿಕೊಂಡು ಸೂಜಿಯಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿ ಬಂದಿದೆ ಇದು ಹಾರ. ಈಗ ರವೆ ಉಂಡೆ ಹಾಗೆ ಚಕ್ಲಿ ಕೋಡ್ಬಳೆ ಎರಡನ್ನೂ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ರೆಸಿಪಿನೂ ತೋರಿಸ್ಕೊಡ್ತೀನಿ ಬನ್ನಿ. ತುಪ್ಪ ಕಾದ್ಮೇಲೆ ಈಗ ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿ 3 ಹಾಕ್ತಾ ಇದ್ದೀನಿ.
ಇದೆಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ. ಈಗ ಇದಕ್ಕೆ 1 ಲೋಟದಷ್ಟು ರವೆನ ಹಾಕ್ತಾ ಇದ್ದೀನಿ. ನಾರ್ಮಲ್ ಉಪ್ಪಿಟ್ಟು ಮಾಡೋ ರವೆ ಇದು. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ರವೆಯನ್ನ. ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ತುರ್ಕೊಂಡಿರುವಂತ ಕೊಬ್ಬರಿ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಕಪ್ಪು ಭಾಗನ ತುರಿದು ತೆಗೆದಿಟ್ಕೊಂಡು ಬಿಳಿ ಭಾಗ ಮಾತ್ರ ತುರ್ಕೊಂಡಿದ್ದೀನಿ. ಈ ರೀತಿ ಸಣ್ಣಕ್ಕೆ ತುರಿಬೇಕು. ಈಗ ಇದಕ್ಕೆ ಹಾಕ್ತೀನಿ. 1 ಲೋಟದಲ್ಲಿ ರವೆ ತಗೊಂಡಿದ್ದೀನಲ್ಲ, ಅದೇ ಲೋಟದಲ್ಲಿ ಅರ್ಧದಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಕಪ್ಪಲ್ಲಿ ಅರ್ಧದಷ್ಟು ಹಾಲು ತಗೊಂಡಿದ್ದೀನಿ. ಇಷ್ಟನ್ನು ಹಾಕಲ್ಲ, ಇದ್ರಲ್ಲಿ ಸ್ವಲ್ಪನೇ ಹಾಲನ್ನ ಹಾಕಿ ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಒಂದ 2-3 ನಿಮಿಷ ಮುಚ್ಚಿಟ್ಟು ಆಮೇಲೆ ಇದನ್ನ ಈಗ 2-3 ನಿಮಿಷ ಆಗಿದೆ. ಇದಕ್ಕೊಂದ್ ಸ್ವಲ್ಪ ಏಲಕ್ಕಿ ಮತ್ತೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಇದಕ್ಕೆ ಅರ್ಧ ಚಮಚ ಹಾಕ್ತಾ ಇದ್ದೀನಿ. ಹಾಲು ಹಾಕಿದ್ನಲ್ಲ ಅದು ಮತ್ತೆ ಏಲಕ್ಕಿ ಪುಡಿ ಎಲ್ಲಾನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ತಾ ಹೋಗೋಣ. ಉಂಡೆ ಕಟ್ಟುವಾಗನು ಹಾಲನ್ನ ಸ್ವಲ್ಪ ಸ್ವಲ್ಪ ಚಿಮ್ಕಿಸ್ಕೊಂಡು ಉಂಡೆ ಕಟ್ತಾ ಹೋಗ್ಬೇಕು. ಬಿಸಿ ಇರತ್ತೆ. ಈ ಸೈಜಿಗೆ ಕಟ್ಕೊಳ್ತಾ ಹೋಗ್ತೀನಿ. ಆ ಲೋಟದಲ್ಲಿ 3/4 ಲೋಟದಷ್ಟು ಹುರಿಗಡ್ಲೆನ ತಗೊಂಡಿದ್ದೀನಿ. ಇದೇ ಲೋಟಕ್ಕೆ 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ಬೇಕು. ಈಗ ಇದನ್ನ ನಾನು ಹಾಗೆ ಪುಡಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್. 2 ಲೋಟ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು, ತುಂಬಾ ಹುರ್ಕೊಳ್ಳೋ ಹಾಗಿಲ್ಲ. ಕಡಾಯಿಗೆ ಹಾಕಿ 2-3 ನಿಮಿಷ ಅಕ್ಕಿ ಹಿಟ್ಟನ್ನ ಬೆಚ್ಚಗೆ ಮಾಡ್ಕೊಳ್ಬೇಕು. ಮುಟ್ಟು ನೋಡಿದ್ರೆ ಬಿಸಿ ಬಿಸಿ ಆಗಿರುತ್ತೆ. ಈಗ ಆಫ್ ಮಾಡ್ಬಿಡ್ತೀನಿ. ಪುಡಿ ಮಾಡ್ಕೊಂಡಿದ್ದೆ ಅದನ್ನ ಈಗ ಈ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. 3 ಚಮಚದಷ್ಟು ಖಾರದ ಪುಡಿ ಹಾಕ್ತೀನಿ. ಉಪ್ಪು, ಅಜ್ವೈನ ಇದನ್ನ 1 ಚಮಚದಷ್ಟು ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹೀಗೆ ಕೈಯಲ್ಲಿ ಹೀಗೆ ಮಾಡಿ ಅದನ್ನ ಹಾಕ್ತೀನಿ. ಈ ಎಳ್ಳು 1 ಚಮಚದಷ್ಟು ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 2-3 ಚಮಚದಷ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಅದನ್ನ ಈಗ ಇಲ್ಲಿ ಹಾಕ್ತೀನಿ. 2 ಚಮಚ ಬೆಣ್ಣೆನೂ ಕೂಡ ಕಾಯಿಸ್ಕೊಂಡು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನ ಹಾಕೊಳ್ತಾ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನ ಚಕ್ಲಿ ಮಾಡಿ ಎಣ್ಣೆಲಿ ಕರಿಯೋದಷ್ಟೇ. ಚಕ್ಲಿ ಆಯ್ತು. ಕೃಷ್ಣನಿಗೆ ತುಂಬಾ ಪ್ರಿಯವಾದ ಹೂಗಳು ಯಾವುದು ಅಂದ್ರೆ ಪಾರಿಜಾತ ಮತ್ತೆ ತುಳಸಿ. ಪಾರಿಜಾತ ಸಿಕ್ಕಿಲ್ಲ, ನಾನು ತುಳಸಿಯನ್ನ ಇಟ್ಟು ಪೂಜೆ ಮಾಡಿದ್ದೀನಿ.
ತಿಂಗಳಲ್ಲಿ 2 ಏಕಾದಶಿ, ಹಾಗೆ ವರ್ಷಕ್ಕೆ 24 ಏಕಾದಶಿ ಬರುತ್ತೆ. ಇಷ್ಟು ಏಕಾದಶಿ ದಿನ ಉಪವಾಸ ಮಾಡೋದು ಒಂದೇ, ಕೃಷ್ಣ ಜನ್ಮಾಷ್ಟಮಿ ದಿನ ಉಪವಾಸ ಮಾಡೋದು ಒಂದೇ ಅಂತ. ಅಷ್ಟು ಶ್ರೇಷ್ಠ ಇವತ್ತು. ತಿನ್ನಲೇಬೇಕು ಅಂದರೆ ಅವಲಕ್ಕಿ, ಸಾಬುದಾನ ಆ ಥರದನ್ನ ತಿನ್ಬೋದು. ನಾನಿವತ್ತು ಕೃಷ್ಣನ ನೈವೇದ್ಯ ಮಾಡಲಿಕ್ಕೆ ಅವಲಕ್ಕಿ, ಸಿಹಿ ಅವಲಕ್ಕಿಯನ್ನು ಮಾಡಿದ್ದೀನಿ. ಏನಿಲ್ಲ, ಅವಲಕ್ಕಿಯನ್ನು ಸ್ವಲ್ಪ ನೆನೆಸಿ ಇದಕ್ಕೆ ತುರಿದ ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿ ಇಷ್ಟು ಹಾಕಿದ್ರೆ ಈ ನೈವೇದ್ಯ ತಯಾರಾಗೋಗ್ಬಿಡುತ್ತೆ. ತುಂಬಾ ಈಸಿ. ಹಾಗೆ ಕೃಷ್ಣನಿಗೆ ಇಷ್ಟವಾದ ನೈವೇದ್ಯ ಅಥವಾ ಕೃಷ್ಣ ಇಷ್ಟಪಡುವಂಥ ತಿಂಡಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಆ ಥರದ್ದೆಲ್ಲ. ನಾನು ಬೆಣ್ಣೆಯನ್ನು ಮಾಡಿದ್ದೀನಿ, ಇಟ್ಟಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಹುಟ್ಟಿರುವಂತ ಸೀರೆ ಬನಾನಾ ಸಿಲ್ಕ್, ಅಂದ್ರೆ ಬಾಳೆ ಗಿಡದ ನಾರಿನಿಂದ ಸೀರೆನ ತಯಾರು ಮಾಡಿದ್ದಾರೆ. ಅಂದ್ರೆ ಯಾವುದೇ ರೇಷ್ಮೆ ಹುಳುದು ಅಥವಾ ಬೇರೆ ಕಾಟನ್ ಯಾವುದಲ್ಲ, ಬಾಳೆಹಣ್ಣಿನ ನಾರು, ಬಾಳೆ ಗಿಡದ ನಾರಿನಿಂದ ಮಾಡಿರುವಂತ ಸೀರೆ. ಇದು ತುಂಬಾ ಲೈಟ್ ವೇಟ್ ಆಗಿದೆ, ಕಾಸ್ಟ್ಲಿನೂ ಇಲ್ಲ. ಇದು ವಿತಿನ್ 5000 ನಿಮಗೆ ಈ ಸೀರೆ ಸಿಗುತ್ತೆ. ಎಸ್, ಬ್ಯೂಟಿಫುಲ್ ಆಗಿರುವಂತ ಕಲರ್, ಪಿಂಕ್ ಅಥವಾ ಕನಕಾಂಬರ ಕಲರ್ ಅಂತಾರಲ್ವಾ, ಅದು ಮಿಕ್ಸ್ ಆಗಿರೋಂಥ ಕಲರ್ ಇದು. ಬ್ಲೌಸ್ ಸಿಂಪಲ್ ಆಗಿ. ಸಾರಿ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಎಲ್ಲಿ ತಗೊಂಡೆ ಅಂತ ಡೀಟೇಲ್ಸನ್ನು ನಾನು ಕೊಡ್ತೀನಿ. ಇದಾಗಿತ್ತು ನಮ್ಮನೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹಬ್ಬ, ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.